ನಮಸ್ಕಾರ. ನಾನು ಇವತ್ತು ಸೀಬೆಹಣ್ಣಿನ ಗೊಜ್ಜು ಮಾಡ್ತಾ ಇದ್ದೀನಿ. ಸೀಬೆಹಣ್ಣಿನಲ್ಲಿ ವಿಟಮಿನ್ ಸಿ ತುಂಬಾ ಹೆಚ್ಚಾಗಿರುತ್ತೆ. ನಾನಿಲ್ಲಿ 3 ಸೀಬೆಹಣ್ಣನ್ನ ತಗೊಂಡಿದ್ದೀನಿ. ಬೀಜಗಳನ್ನು ತೆಗೆದು ಈ ರೀತಿ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ಒಂದು ಬಾಂಡ್ಲೆಗೆ 1 ಚಮಚ ಉದ್ದಿನ ಬೇಳೆ, 1/4 ಚಮಚ ಮೆಂತ್ಯ, ಅರ್ಧ ಚಮಚ ಬಿಳಿ ಎಳ್ಳು, ಇದಿಷ್ಟನ್ನು ಹುರಿದು ಈಗ 4 ಗುಂಟೂರು ಮೆಣಸಿನಕಾಯಿ, 5 ಬ್ಯಾಡಗಿ ಮೆಣಸಿನಕಾಯಿ ಇಷ್ಟನ್ನು ಹುರಿತೀನಿ. ಹುರಿದು ತಣ್ಣಗಾದ ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಕೋತೀನಿ. ಈಗಿಲ್ಲಿ ಒಂದು ಬಾಂಡ್ಲೆಗೆ 2 ಚಮಚ ಎಣ್ಣೆ ಮತ್ತೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿದ ಮೇಲೆ ಕರಿಬೇವು ಮತ್ತು ಅರಿಶಿನ ಹಾಕ್ತೀನಿ. ಈಗ ಹೆಚ್ಚಿದ ಸೀಬೆ ಹಣ್ಣು ಹಾಕ್ತೀನಿ. ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಸೀಬೆ ಹಣ್ಣು ತಗೊಂಡಿರೋದ್ರಿಂದ 2 ರಿಂದ 3 ನಿಮಿಷ ಬೆಂದ್ರೆ ಸಾಕಾಗತ್ತೆ. ಸ್ವಲ್ಪ ಕಾಯಿ ಮೇಲೆ ತಗೊಂಡ್ರೆ 5-6 ನಿಮಿಷ ಬೇಯಿಸ್ಬೇಕಾಗತ್ತೆ. ಈಗ ರುಬ್ಬಿರೋ ಮಸಾಲೆ ಹಾಕ್ತೀನಿ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದು 2 ಚಾನೆಲ್ಗಳಿವೆ. ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್ ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನಿಮ್ಮಲ್ಲಿ ಯಾರಾದ್ರೂ ವಿದ್ಯಾರ್ಥಿಗಳಿದ್ರೆ ಉಪಯೋಗ ಆಗಬಹುದು. ಒಂದ್ಸಲ ಚೆಕ್ ಮಾಡಿ. ಈಗ ರುಚಿಗೆ ಉಪ್ಪು ಹಾಕ್ತೀನಿ. ಸ್ವಲ್ಪ ನೀರು ಹಾಕ್ತೀನಿ. ಇದು ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗತ್ತೆ. ಒಂದ್ ಸ್ವಲ್ಪ ಹುಣಸೆ ರಸ ಮತ್ತೆ ಚೂರ್ ಬೆಲ್ಲ ಇಷ್ಟನ್ನು ಹಾಕ್ತೀನಿ. ಈಗ 5-6 ನಿಮಿಷ ಬೆಂದ್ರೆ ಸಾಕು. ಈಗ ಸೀಬೆ ಹಣ್ಣು ಬೆಂದಿದೆ. ಮಸಾಲೆ ಪದಾರ್ಥಗಳು ಎಲ್ಲ ಹೊಂದ್ಕೊಂಡಿದೆ. ಇದನ್ನ ಚಪಾತಿ, ದೋಸೆ, ಪೂರಿ, ಅನ್ನ ಎಲ್ಲದರ ಜೊತೆ ತಿನ್ನಬಹುದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೀವೊಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಕೊನೆಯಲ್ಲಿ ನನ್ನ ಮ್ಯಾಥ್ಸ್ ಚಾನೆಲ್ ಹೆಸರನ್ನು ಹಾಕಿರ್ತೀನಿ. ಒಂದ್ಸಲ ಚೆಕ್ ಮಾಡಿ.